Question number 11 to 15 higher education related questions ಕೇಳಿದ್ದಾರೆ ಇಲ್ಲಿ. ಫಸ್ಟ್ ಕ್ವೆಶನ್ ನಂಬರ್ 11, ಅಂಡರ್ ವಿಚ್ ಸೆಕ್ಷನ್ ಆಫ್ UGC ಆ್ಯಕ್ಟ್ ಇಂಟರ್ ಯೂನಿವರ್ಸಿಟಿ ಸೆಂಟರ್ಸ್ ವೇರ್ ಎಸ್ಟಾಬ್ಲಿಷ್ಡ್ ಅಂತ. ಸೊ ಇಂಟರ್ ಯೂನಿವರ್ಸಿಟಿ ಸೆಂಟರ್ಸ್ ಅಂದರೆ ಏನಂದರೆ UGC ರಿಸರ್ಚ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಅಡ್ವಾನ್ಸ್ ಲೆವೆಲಲ್ಲಿ ಅಡ್ವಾನ್ಸ್ಡ್ ಲ್ಯಾಬೊರೇಟರೀಸ್, academic resources ಅಕ್ರಾಸ್ ಇಂಡಿಯಾ ಪ್ರೊವೈಡ್ ಮಾಡುತ್ತೆ. ಲೈಕ್ ಈಗ ಇನ್ಫ್ಲಿಬ್ನೆಟ್, IUAC, CEC, ICRIS, SAT ಇದೆಲ್ಲ ಏನು ಅಂದರೆ ಇಂಟರ್ ಯೂನಿವರ್ಸಿಟಿ ಸೆಂಟರ್ಸು. ಆನ್ಲೈನಲ್ಲಿ ಅವೈಲೇಬಲ್ ಇದೆ ಇದೆಲ್ಲ. ಇದು ಬಗ್ಗೆ ಕ್ವೆಶನ್ ಕೇಳಿದ್ದಾರೆ. ಇಲ್ಲಿ ನಮಗೆ ಆನ್ಸರ್ ಏನಂದರೆ 12H ಪ್ರಕಾರ UGC ಆ್ಯಕ್ಟ್ 12 ಸೆಕ್ಷನ್ 12 ಸಬ್ಸೆಕ್ಷನ್ Hನ ಪ್ರಕಾರ ಇಂಟರ್ ಯೂನಿವರ್ಸಿಟಿ ಸೆಂಟರ್ಸನ್ನು ಎಸ್ಟಾಬ್ಲಿಷ್ ಮಾಡಿದೆ. ಋಗ್ವೇದ ಕಂಪ್ರೈಸಸ್ ಆಫ್ 1028 ಹಿಮ್ಸ್ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ಅದು. ನೆಕ್ಸ್ಟ್, ಅಕಾರ್ಡಿಂಗ್ ಟು ಕ್ರೊನಾಲಜಿಕಲಿ ಅರೇಂಜ್ ದ ಕ್ರೊನಾಲಜಿಕಲಿ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಗಿವನ್ ಡಿಜಿಟಲ್ ಇನಿಷಿಯೇಟಿವ್ಸ್ ಅಂತ ಹೇಳಿದ್ದಾರೆ. ನ್ಯಾಷನಲ್ ಡಿಜಿಟಲ್ ಲೈಬ್ರರಿ, ಶೋಧಗಂಗಾ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್, ದೀಕ್ಷಾ. ಶೋಧಗಂಗಾ 2011 ಶೋಧಗಂಗಾದಲ್ಲಿ ನೀವು ಏನೇನು ರಿಸರ್ಚ್ ಮಾಡ್ತೀರಾ, ಲೈಕ್ PhD ಥೀಸಿಸ್ಗಳನ್ನು ಅಪ್ಲೋಡ್ ಮಾಡಿರ್ತಾರೆ. ಇಫ್ ಯು ವಾಂಟ್ ಟು ಡೂ ಅ ಲಿಟ್ರೇಚರ್ ರಿವ್ಯೂ, ಯು ಹ್ಯಾವ್ ಟು ಗೋ ಆ್ಯಂಡ್ ಚೆಕ್ ದ PhDs ಡನ್ ಬೈ ಅದರ್ಸ್ ಅಪ್ಲೋಡೆಡ್ ದ ಥೀಸಿಸ್ ಇನ್ ದಟ್ ವೆಬ್ಸೈಟ್ ಶೋಧಗಂಗಾ. ಅದನ್ನು ಮ್ಯಾನೇಜ್ ಮಾಡುವಂಥದ್ದು ಇನ್ಫ್ಲಿಬ್ನೆಟ್, ಅದ್ರ ಬಗ್ಗೆ ಗೊತ್ತಿರಬೇಕು. ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಬಂದಿದ್ದು 2021 ರೀಸೆಂಟಾಗಿ. ದೀಕ್ಷಾ ಈಸ್ ಸ್ಕೂಲ್ ಎಜುಕೇಷನ್ ರಿಲೇಟೆಡ್ ಅಪ್ಲಿಕೇಶನ್. ಅದು ಈಗ EPG ಪಾಠಶಾಲಾ ಅಂತ ಇದೆ. ಇದು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೋಸ್ಕರ ನೋಟ್ಸು, ವಿಡಿಯೋಸು ಎಲ್ಲ ಇದೆ. ಅದೇ ರೀತಿ ಸ್ಕೂಲ್ ಲೆವೆಲಲ್ಲಿ ಸ್ಕೂಲ್ ಟೀಚಿಂಗ್ ಲೆವೆಲಿಗೋಸ್ಕರ ಅಂತ ದೀಕ್ಷಾ ಮಾಡಿರುವಂಥದ್ದು ಅಪ್ಲಿಕೇಶನ್ ಇದೆ. ಇದು ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಆಲ್ಸೋ ರೀಸೆಂಟ್ 2016. ಸೊ ಈಗ ನಾವು ಕ್ರೊನಾಲಜಿಕಲಿ ಅಂತ ತಗೊಂಡಾಗ ಶೋಧಗಂಗಾ, ನ್ಯಾಷನಲ್ ಡಿಜಿಟಲ್ ಲೈಬ್ರರಿ, ಆಮೇಲೆ ಲಾಸ್ಟಲ್ಲಿ EADC ಕೊಟ್ಟಿಲ್ಲ 2011 ಅಥವಾ 2016. ನ್ಯಾಷನಲ್ BADC ಕೊಟ್ಟಿಲ್ಲ ಅವರು. BDAC ಅಂತ ಕನ್ಸಿಡರ್ ಮಾಡಿದ್ರು. ಅದನ್ನು ರಾಂಗ್ ಆರ್ಡರೇ, ಬಟ್ ಫೈನ್. ಅದು ವಿ ಹ್ಯಾವ್ ಟು ಲರ್ನ್ ಅಕಾರ್ಡಿಂಗ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 14, ಮೇಜರ್ ಟ್ರಸ್ಟ್ಸ್ ಆಫ್ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ 1986 ವೇರ್. ಸೊ ಇಲ್ಲಿ ಸ್ಟೇಟ್ ಲೆವೆಲ್ ಪ್ಲ್ಯಾನಿಂಗ್, and coordination through State Council for Higher Education, NP 1986 new National Policy on Education. State level policy planning and coordination to State Council of Higher Education ಮಾಡಬೇಕು, SCHE ಮಾಡಬೇಕು ಅಂತ ಆವಾಗ 1986 ಮಾಡಿದ್ದು. ದಟ್ ಈಸ್ ಟ್ರೂ. ನೆಕ್ಸ್ಟ್, ಎಕ್ಸ್ಪ್ಯಾನ್ಷನ್ ಆಫ್ ಓಪನ್ ಯೂನಿವರ್ಸಿಟಿ ಆ್ಯಂಡ್ ಡಿಸ್ಟೆನ್ಸ್ ಎಜುಕೇಷನ್ ಸಿಸ್ಟಮ್. ದಿಸ್ ಈಸ್ ಆಲ್ಸೋ ಟ್ರೂ. ಇದನ್ನು ಮಾಡಿದ್ದವಾಗಲೇ. ಅದಕ್ಕೆ 1985 ಇಗ್ನೋನ ಸ್ವಲ್ಪ ಸ್ಟ್ರಾಂಗ್ ಆಗಿ ಈ ಪಾಲಿಸಿ ಅಂಡರಲ್ಲಿ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟರು. ಇಗ್ನೋನಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯಾಷನಲ್ ಅಸೆಸ್ಮೆಂಟ್ ಸೆಂಟರ್, ಪರಕ್ ಇಸ್ ನಾಟ್ ಪಾರ್ಟ್ ಆಫ್ 1986. ದಿಸ್ ಇಸ್ ಪಾರ್ಟ್ ಆಫ್ ನ್ಯೂ ಎಜುಕೇಷನ್ ಪಾಲಿಸಿ ಬಂತಲ್ಲ 2020, ಅದ್ರದ್ದು. ಕನ್ಫರಿಂಗ್ ಆಟೋನಮಸ್ ಸ್ಟೇಟಸ್ ಆನ್ ಸೆಲೆಕ್ಟೆಡ್ ಕಾಲೇಜಸ್, ಟ್ರೂ. ನೆಕ್ಸ್ಟ್, ಎಸ್ಟಾಬ್ಲಿಷ್ಮೆಂಟ್ ಆಫ್ 2 multidisciplinary ಎಜುಕೇಷನ್ and research education in each state, no. ಇದು ಕೂಡ NEP 2020 ಇದೆ.
ಸೊ ಈಗ ರೈಟ್ ಯಾವುದು? ಎ, ಬಿ ಆ್ಯಂಡ್ ಡಿ. ಇದು ಕ್ವಶನ್ ನಂಬರ್ 15. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2007. in IIM Act 2017, IIT Act 2014, Institute of Technology Act 1961. So ಈಗ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಎಗೆ 3. ದಿಸ್ ಈಸ್ ದ ಆನ್ಸರ್. ಓಕೆ, ಥ್ಯಾಂಕ್ ಯು.